ವೇದಿಕೆ ಮೇಲೆ ಆಗಮಿಸಬೇಕು. ಸುಬ್ರಹ್ಮಣ್ಯ ಶ್ರೀನಿವಾಸ್ಪುರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸಾತ್ನೂರು, ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿದರೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈಗ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ಬಹಳಷ್ಟು ಅದ್ದೂರಿಯಾಗಿ ನಿನ್ನೆ ಹಾಗೂ ಇಂದು ಬಹಳಷ್ಟು ಸುಸೂತ್ರವಾಗಿ ಸಾಗಿ ಬಂದಿದೆ. ಮಂಜಣ್ಣ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀನಿವಾಸ್ ಜಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಈ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಶ್ರೀನಿವಾಸ್ ಜನಾರ್ದನ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲ ನಾಯಕರ ಸಹಕಾರದಿಂದ ಈ ಒಂದು ಕ್ರೀಡಾಕೂಟ ಸುಸೂತ್ರವಾಗಿ ಸಾಗಿ ಬಂದಿದೆ. ಎಲ್ಲ ಯುವಕ ಮಂಡಲದ ಸದಸ್ಯರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಕ್ರೀಡಾಕೂಟ ನಿನ್ನೆ ಹಾಗೂ ಇಂದು ಬಹಳಷ್ಟು ಅದ್ದೂರಿಯಾಗಿ ಸಾಗಿ ಬಂದಿತ್ತು. ಈ ಒಂದು ಫೈನಲ್ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ನಾಯಕರಾಗಿರುವಂತಹ ಸುಬ್ರಹ್ಮಣಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸಾತ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ನಮ್ಮೆಲ್ಲರ ಕ್ರೀಡಾ ಅಭಿಮಾನಿಗಳ ಪರವಾಗಿ ಹಾರವನ್ನ ಹಾಕಿ ಶಾಲನ್ನ ಹೊದಿಸಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಶುಭವನ್ನ ಹಾರೈಸಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ನಮ್ಮೊಂದಿಗೆ ಇರಲಿ ಎನ್ನುವ ಆಶಯದೊಂದಿಗೆ ಶ್ರೀನಿವಾಸ್ ಜಿ ಇವರಿಗೂ ಕೂಡ ನಮ್ಮ ಈ ಕ್ರೀಡಾಕೂಟದ ಪರವಾಗಿ ಆಗಮಿಸಿದ ಶ್ರೀನಿವಾಸ್ ಜಿ ಇವರು ಕೂಡ ನಮ್ಮೊಂದಿಗೆ ಶುಭವನ್ನ ಕೋರಿದ್ದಾರೆ. ಇವರಿಗೂ ಕೂಡ ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿದ ಸವಿ ನೆನಪಿಗಾಗಿ ಹಾರವನ್ನ ಹಾಕಿ ಶಾಲನ್ನ ಹೊದಿಸಿ ಅಭಿನಂದಿಸ್ತಾ ಇದ್ದೇವೆ. ಇನ್ನೋರ್ವ ನಾಗರಾಜ್ ವಕೀಲರು ಈ ಭಾಗದ ನಾಯಕರು ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಕೂಡ ಶಾಲನ್ನ ಹೊದಿಸಿ ಹಾರವನ್ನ ಹಾಕಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಶ್ರೀನಿವಾಸ್ ವಿ ನಮ್ಮ ಭಾಗದ ವಕೀಲರು ಹಾಗೂ ಸಮಾಜ ಸೇವಕರು. ಇವರು ಕೂಡ 2 ದಿನಗಳ ಕಾಲ ನಮ್ಮೊಂದಿಗೆ ಸಹಕಾರವನ್ನ ನೀಡಿದ್ದಾರೆ. ಶಾಲನ್ನ ಹಾಕಿ ಹಾರವನ್ನ ತೊಡಿಸಿ ನಮ್ಮ ಈ ಕ್ರೀಡಾಕೂಟದ ಎಲ್ಲ ಪರವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಇಂದು ಹಾಗೂ ನಿನ್ನೆ 2 ದಿನಗಳ ಕಾಲ ಈ ಕ್ರೀಡಾಕೂಟದ ಅವಿರತ ಪರಿಶ್ರಮ ನೀಡಿ ನಿನ್ನೆ ಅಂಪೈರ್ ಆಗಿ ಕೂಡ ಕಾರ್ಯನಿರ್ವಹಿಸಿದರು ಮಂಜಣ್ಣ ಟೈಲ್ಸ್. ನಮ್ಮೆಲ್ಲರ ನಾಯಕರು, ಸಮಾಜ ಸೇವಕರು ಈ ಕ್ರೀಡಾಕೂಟಕ್ಕೆ ಆಗಮಿಸಿ ಸುಸೂತ್ರವಾಗಿ ನಡೆಸಿಕೊಡುವಲ್ಲಿ ಅವಿರತ ಪರಿಶ್ರಮ ಹಾಕಿದಂತ ಮಂಜಣ್ಣ ಇವರಿಗೆ ಮತ್ತೊಮ್ಮೆ ಅಭಿನಂದನೆ. ಅದೇ ರೀತಿ ನಮ್ಮೊಂದಿಗೆ ಈ ಕೃಷ್ಣ ಇವರು ಕೂಡ ಅವರು ಇದ್ದಾರೆ. ಇವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ತೀರ್ಮಾನಕಾರರಾಗಿ ಸಹಕರಿಸಿದಂತ ತೀರ್ಮಾನಕಾರ ಪೀಠದಲ್ಲಿ ಕಾರ್ಯನಿರ್ವಹಿಸಿದ ತೀರ್ಮಾನಕಾರರಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಉತ್ತಮವಾಗಿ ಸಾಗಿಸಿಕೊಟ್ರಿ, ಅಭಿನಂದನೆ. ಮಂಜುನಾಥ್ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ನಮ್ಮೊಂದಿಗೆ ಸಹಕರಿಸಿದ ಮಂಜುನಾಥ್ ಇವರಿಗೂ ಕೂಡ ಮತ್ತೊಮ್ಮೆ ಆಗಮಿಸ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ಸುಸೂತ್ರ ಆಗಬೇಕಾದ್ರೆ ಮೇನ್
ನೇತಾರನಾಗ ಕೂಡಿ ಬಂದಂತ ಎಲ್ಲ ಯುವಕರನ್ನ ಈ ರೀತಿ ಒಟ್ಟುಗೂಡಿಸಲಿಕ್ಕೆ ಮುಖ್ಯ ಕಾರಣ ಪಾಪಣ್ಣ. ಇವರನ್ನ ಗುರುತಿಸಿದ್ರೆ ನಾವು ತಪ್ಪಾಗ್ತದೆ. ವೇದಿಕೆ ಮೇಲೆ ಆಗಮಿಸಬೇಕು. ಪಾಪಣ್ಣ ಎಲ್ಲರ ಯುವಕರ ಕಣ್ಮಾಡಿ, ಯುವ ನಾಯಕ, ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿರುವಂತ ಮುನಿನಾರಾಯಣಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಯುವ ಕಣ್ಮಾಡಿ, ಯುವ ನೇತಾರ ಪಾಪಣ್ಣ ಈ ಒಂದು ಕ್ರೀಡಾಕೂಟದ ಆಯೋಜನೆಯೊಂದಿಗೆ ಸತತವಾಗಿ ಸಹಕರಿಸಿದರು. ಮುನಿನಾರಾಯಣಪ್ಪ ಇವರು ಕೂಡ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಕ್ರೀಡಾಕೂಟಕ್ಕೆ ಶುಭವನ್ನ ಕೋರಿದ್ದಾರೆ. ಇವರಿಗೆ ಶಾಲನ್ನ ಹೊದಿಸಿ ಹಾರವನ್ನ ಹಾಕಿ ಅಭಿನಂದನೆ, ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಗಣ್ಯರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಈ ಸಮಾರೋಪ ಸಮಾರಂಭದ ಮುಖ್ಯ ಘಟ್ಟಕ್ಕೆ ಆಗಮಿಸ್ತಾ ಇದ್ದೇವೆ. ಫೈನಲ್ ಪಂದ್ಯಾಟದಲ್ಲಿ ವಿಜಯಶಾಲಿಯಾಗಿ ಫೈನಲ್ ಪಂದ್ಯದ ವಿಜಯಶಾಲಿಗೆ ಪ್ರಮುಖ ಕಾರಣವಾದಂತ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಶರತ್. ಕೇವಲ ಒಂದು ಓಟವನ್ನು ಬಿಟ್ಟುಕೊಂಡು ಪಂದ್ಯದ ವಿಜಯ ಪ್ರಮುಖ ರೂವಾರಿ ಶರತ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಳ್ತಾ ಇದ್ದಾರೆ ಶರತ್. ಪಿಪಿ ಬಾಯ್ಸ್ ತಂಡದ ಶರತ್ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಇವರಿಗೆ ಮುನಿ ನಾರಾಯಣಪ್ಪ ಪ್ರಶಸ್ತಿಯನ್ನ ನೀಡಿ ಸಹಕರಿಸಬೇಕು. ಅದೇ ರೀತಿ ಈ ಒಂದು ಕ್ರೀಡಾಕೂಟದ ಬ್ಯಾಟ್ಸ್ಮನ್ ಆಗಿ ಹೊರ ಹೊಮ್ತಾ ಇರುವಂತ ಬ್ಯಾಟ್ಸ್ಮನ್ ಆಗಿ ನೋಡಿ ಬರ್ತಾ ಇದ್ದಾರೆ ಲೆಫ್ಟಿ ದಾಸ್. ಬರೋಬರಿ ಬಹುತೇಕ ಪಂದ್ಯದಲ್ಲಿ ವಿಜಯವನ್ನ ತನ್ನ ತಂಡಕ್ಕೆ ತಂದಿದ್ದಂತ TNM ಕಾಂಪ್ಲೆಕ್ಸ್ ಮುನಿಯಪ್ಪನವರು ಬಂದಿದ್ದಾರೆ. ಇವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಕೂಡಿಕೊಳ್ಳಬೇಕು. ಅವರಿಗೆ ಶಾಲು ಹಾಗೂ ಬ್ಯಾಟ್ಸ್ಮನ್ ಅತ್ಯುತ್ತಮ ದಾಂಡಿಗನ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸರಣಿಯುದ್ದಕ್ಕೂ ಉತ್ತಮವಾದ ದಾಂಡಿಗತನವನ್ನು ಮಾಡಿ ತನ್ನ ತಂಡದ ಗೆಲುವಿನ ಪ್ರಮುಖ ರೂವಾರಿಯಾದಂತ ದಾಸ್ ಅಭಿನಂದನೆಗಳು. ಅತ್ಯುತ್ತಮ ದಾಂಡಿಗ. ಅದೇ ರೀತಿ ಬೆಸ್ಟ್ ಬೌಲರ್ ಸರಣಿಯಲ್ಲಿ ಉತ್ತಮ ಎಸೆತಗಾರನ ಪ್ರಶಸ್ತಿಗೆ ಭಾಜನರಾಗ್ತಾ ಇರುವಂತ ಆಟಗಾರ ಮತ್ತೊಮ್ಮೆ ಪ್ರಶಸ್ತಿ ಲಭಿಸ್ತಾ ಇದೆ ಶರತ್. ಅತ್ಯುತ್ತಮ ಎಸೆತಗಾರ ಸರಣಿಯಲ್ಲಿ ಹಲವಾರು ಪಂದ್ಯಗಳಲ್ಲಿ ತನ್ನ ಶ್ರೇಷ್ಠ ಪ್ರದರ್ಶನವನ್ನು ನೀಡಿ ಸರಣಿಯ ಉತ್ತಮ ಎಸೆತಗಾರನಾಗಿ ಮೂಡಿ ಬರ್ತಾ ಇದ್ದಾರೆ. ಮತ್ತೆ ಈ ಕೂಟದ ವಿಶೇಷವಾಗಿ ಮೂಡಿ ಬರ್ತಾ ಇದೆ ಸರಣಿ ಶ್ರೇಷ್ಠ ಪ್ರಶಸ್ತಿ. ಈ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಟಗರುವೊಂದಿಗೆ ಶಾಶ್ವತ ಫಲಕ ಇದೆ. ಈ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಸಂಪತ್ ಅವರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸಂಪತ್ ಅವರು ಆಗಮಿಸಬೇಕು. ಪಂದ್ಯದ ಹಲವಾರು ಪಂದ್ಯಗಳಲ್ಲಿ ವಿಜಯಶಾಲಿಯಾಗ ನೆಟ್ಟಿನಲ್ಲಿ ಸಹಕರಿಸಿದಂತ ಸಂಪತ್ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಶಾಶ್ವತ ಫಲಕದೊಂದಿಗೆ ಟಗರುವಿನ ವಿಶೇಷ ಬಹುಮಾನ.
ಅಭಿನಂದಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಈ ಕ್ರೀಡಾಕೂಟದ ಬಹುತೇಕ ಎಲ್ಲ ತಂಡಗಳನ್ನ ಸೋಲಿಸಿ ಅಂತಿಮ ಇದೀಗ ಈ ಕೂಟದ ಎಲ್ಲ ತಂಡಗಳನ್ನು ಸೋಲಿಸಿ ಅಂತಿಮವಾಗಿ ಫೈನಲ್ ಹಂತಕ್ಕೆ ತಲುಪಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಬಾಚಿಕೊಂಡಂತ ತಂಡ ಸಾಪ್ ಬೆಸ್ಟ್ ತಂಡ ರನ್ನರ್ ಅಪ್ ಪ್ರಶಸ್ತಿಗೆ ಭಾಜರಾಗ್ತಾ ಇದೆ. ಸಾಪ್ ಬೆಸ್ಟ್ ತಂಡದ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ತಂಡದ ಆಟಗಾರರು ಈ ಕ್ರೀಡಾಕೂಟದಲ್ಲಿ ಸರಣಿ ಉದ್ದಕ್ಕೂ ಬಲಿಷ್ಠ ತಂಡಗಳನ್ನು ಸೋಲಿಸಿ ಇದೀಗ ಫೈನಲ್ ಹಂತಕ್ಕೆ ತಲುಪಿ ಕರ್ನಾಟಕ ರಾಜ್ಯೋತ್ಸವ ಕಪ್ 2025 ಪಿಪಿ ಬಾಯ್ಸ್ ಆಯೋಜಿಸಿದಂತ ಕರ್ನಾಟಕ ರಾಜ್ಯೋತ್ಸವ ಕಪ್ನ ರನ್ನರ್ ಅಪ್ ಪ್ರಶಸ್ತಿ ಸಾಪ್ ಬೆಸ್ಟ್ ತಂಡಕ್ಕೆ ಲಭಿಸ್ತಾ ಇದೆ. ಅದೇ ರೀತಿ ಇದೀಗ ಈ ಘಟ್ಟದ ಪ್ರಮುಖ ಹಂತ ಕ್ರೀಡಾಕೂಟದ ಅಧಿಪತಿಯಾಗಿರುವಂತಹ ಪಿಪಿ ಬಾಯ್ಸ್ ಆಯೋಜಿಸಿರುವಂತಹ ಕ್ರೀಡಾಕೂಟದ ತಂಡ ಪಿಪಿ ಬಾಯ್ಸ್ ತಂಡ ವಿಜಯಶಾಲಿಯಾಗಿ ಹೊರಹೊಮ್ಮಿದೆ. ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಕ್ರೀಡಾಕೂಟದ ಉದ್ದಕ್ಕೂ ಎಲ್ಲ ತಂಡವನ್ನ ಮಣಿಸಿ ಅಜೇಯ ತಂಡವಾಗಿ ಮೂಡಿ ಬಂದಂತ ಪಿಪಿ ಬಾಯ್ಸ್ ತಂಡ ರನ್ನರ್ ಅಪ್ 2025 ಮೊದಲ ಸೀಸನ್ ನ ಅಧಿಪತಿಯಾಗಿ ಮೂಡಿ ಬರ್ತಾ ಇದೆ. ಈ ಕ್ರೀಡಾಕೂಟದ ಅಧಿಪತಿಯಾಗಿ ಮೆರೆದಂತ ಪಿಪಿ ಬಾಯ್ಸ್ ತಂಡ ಮೊದಲ ಸೀಸನ್ ನ ಪ್ರಶಸ್ತಿಯನ್ನ ಬಾಚಿಕೊಳ್ತಾ ಇದೆ. ಕನ್ನಡ ರಾಜ್ಯೋತ್ಸವ ಕಪ್ 2025 ಅಧಿಪತಿಯಾದಂತ ಪಿಪಿ ಬಾಯ್ಸ್. ಅದೇ ರೀತಿ ಈ ಒಂದು ಕ್ರೀಡಾಕೂಟ ನಿನ್ನೆ ಹಾಗೂ ಇಂದು 2 ದಿನಗಳ ಕಾಲ ಬಹಳಷ್ಟು ಸುಸೂತ್ರವಾಗಿ ಅದ್ದೂರಿಯಾಗಿ ಅಣ್ಣ ಸೊಂಟ ಮಂಜಣ್ಣ ಸೊಂಟ ಅದೇ ರೀತಿ ಸಾಕು ಅದೇ ಅದೇ ರೀತಿ ಸೈಲೆಂಟ್ ಅದೇ ರೀತಿ ನಮ್ಮ ಕನ್ನಡ ರಾಜ್ಯೋತ್ಸವದ ಕ್ರೀಡಾವಳಿಯ ಅತ್ಯುತ್ತಮ ವರದಿಗಾರರಾದ
ಶ್ರೀನಿವಾಸ್ ಶೆಟ್ಟಿ ಅವರಿಗೆ ವೇದಿಕೆ ಮೇಲೆ ಶಾಲೆ ಹೊದಿಸುವುದರ ಮೂಲಕ ಸನ್ಮಾನ. ಸೈಡ್ ಶ್ರೀನಿವಾಸ್ ಶೆಟ್ಟಿ ಉತ್ತಮ ವರದಿಗಾರರು, ಅವರಿಗೂ ನಮ್ಮ ಪಾಲ್ನಹಳ್ಳಿ ಗ್ರಾಮದ ವತಿಯಿಂದ ಶಾಲೆ ಹೊದಿಸುವ ಮೂಲಕ ಸನ್ಮಾನ. ಚಪ್ಪಾಳೆ ಮೂಲಕ ಉತ್ತಮ ವರದಿಗಾರಿಕೆಯನ್ನು ಮಾಡಿದಂತ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಚಪ್ಪಾಳೆ ಮೂಲಕ ಸನ್ಮಾನ. ಇರು ಅದು ಇನ್ನೊತ್ತು ಇಕ್ರಾಂಗ್. ಅದೇ ರೀತಿ ಅಣ್ಣ ಶ್ರೀನಿವಾಸ್ ಸರ್ ಅದೇ ರೀತಿ ಈ ಒಂದು ಕ್ರೀಡಾಕೂಟದ ಆಯೋಜನೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟವರು, ಅವರ ಹೆಸರನ್ನ ಮರೆತರೆ ಖಂಡಿತ ತಪ್ಪಾಗ್ತದೆ. ಶ್ರೀನಿವಾಸ್ ಆರ್ ಯಾನೆ ಸೀನಾ ಎಲ್ಲ ರೀತಿಯಲ್ಲಿ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನ ನೀಡಿದಂತ ಸೀನಾ ಅವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಚಾಲು ಹಾಗೂ ಹಾರವನ್ನ ಹಾಕಿ ಈ ಕ್ರೀಡಾಕೂಟದ ಯಶಸ್ಸಿಗೆ ಸರ್ವಾಂಗೀಣ ಸಹಕಾರನ ಕೊಟ್ಟಂತ ಶ್ರೀನಿವಾಸ್ ಆರ್ ಯಾನೆ ಸೀನಾ ದಯವಿಟ್ಟು ಆಗಮಿಸಬೇಕು ವೇದಿಕೆಗೆ. ಈ ಒಂದು ಕ್ರೀಡಾಕೂಟಕ್ಕೆ ಹಲವಾರು ರೀತಿ ಸೂಚನೆ ಸಲಹೆಯನ್ನ ನೀಡಿ ಕ್ರೀಡಾಕೂಟದ ಎಲ್ಲ ರೀತಿಯ ಸರ್ವಾಂಗೀಣ ಯಶಸ್ಸಿಗೆ ಸಹಕರಿಸಿದಂತ ಶ್ರೀನಿವಾಸ್, ನಮ್ಮೆಲ್ಲರ ಪ್ರೀತಿಯಿಂದ ಕರೆಯುವಂತ ಹೆಸರು ಸೀನಾ, ಇವರು ಈ ಕ್ರೀಡಾಕೂಟದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದಾರೆ. ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ನಮ್ಮೊಂದಿಗೆ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತ ದ್ವಾರಕಾ ನಗರದ ಹರಿ ಅವರು ಆಗಮಿಸಿದ್ದಾರೆ. ಇವರನ್ನ ಕೂಡ ದ್ವಾರಕಾ ನಗರದ ನರಿ ಏನು ಕ್ರೀಡಾಕೂಟದ 2 ದಿನಗಳ ಕಾಲ ನಮ್ಮೊಂದಿಗೆ ಜೊತೆಗಿದ್ದು ಸಹಕರಿಸಿದಂತ ನರಿ ಅವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. DNM ಕಾಂಪ್ಲೆಕ್ಸ್ ನ ಮಾಲೀಕರಾದಂತ ಮುನಿಯಪ್ಪ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಏನು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದ್ದಾರೆ. ಇವರಿಗೂ ಕೂಡ ಶಾಲನ್ನ ಹೊದಿಸಿ ಹಾರವನ್ನ ತೊಡಿಸಿ ಶುಭಾಶಯನ್ನ ತಿಳಿಸುವ ಸಲುವಾಗಿ ಅಭಿನಂದನೆಗಳು ಗಣ್ಯರಿಗೆ. ಅದೇ ರೀತಿ ನಿನ್ನೆ ಹಾಗೂ ಇಂದು 2 ದಿನಗಳ ಕಾಲ ನಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೀರಿ. ವಿಶೇಷವಾಗಿ PP ಬಾಯ್ಸ್ ಕ್ರಿಕೆಟರ್ನ ಎಲ್ಲ ಸದಸ್ಯರು ವಿಶೇಷವಾದ ಸ್ವಯಂ ಸೇವಕ ಸಹಾಯವನ್ನು ಮಾಡಿದ್ದೀರಿ. ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಗಣ್ಯರನ್ನ ಎಲ್ಲ ಮಾನ್ಯರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ನೇರ ಪ್ರಸಾರದ ಬಿತ್ತರಿಸಿದಂತಹ ಸಂಸ್ಥೆ ವೈಟ್ ಸ್ಪೋರ್ಟ್ಸ್, ಈ ಸಂಸ್ಥೆಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದ ಆಯೋಜಕರಿಗೂ ಹಾಗೂ ವ್ಯವಸ್ಥಾಪಕರಿಗೂ ಮತ್ತೊಮ್ಮೆ ಅಭಿನಂದನೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಅಭಿನಂದನೆ ಧನ್ಯವಾದವನ್ನ ಸಲ್ಲಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನ ಹಾಡ್ತಾ ಇದ್ದಾವೆ. ಮತ್ತೊಮ್ಮೆ ಧನ್ಯವಾದಗಳು.